ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ರಾಜಕೀಯ ರಂಗದಲ್ಲಿ ಸಿದ್ಧಾಂತಗಳು, ಪಕ್ಷಗಳು ಮತ್ತು ನಾಯಕರ ನಡುವಿನ ಹೋರಾಟಗಳು ಏನೇ ಇದ್ರೂ ಮಾನವೀಯ ಸಂಬಂಧಗಳು ಮತ್ತು ಹಿರಿಯರ ಮೇಲಿನ ಗೌರವ ಎಲ್ಲಕ್ಕಿಂತ ಮಿಗಿಲಾಗಿದ್ದು ಅನ್ನೋದಕ್ಕೆ ಇದೊಂದು ದೃಶ್ಯವೇ ಸಾಕ್ಷಿ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಧರ್ಮಪತ್ನಿ, ಸರಳತೆಯ ಸಾಕಾರ ಮೂರ್ತಿ ಚೆನ್ನಮ್ಮ ಅವರ ಅಗಲಿಕೆಯ ಸುದ್ದಿ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಇವತ್ತು ಕರ್ನಾಟಕದಲ್ಲಿ ದೊಡ್ಡ ದೊಡ್ಡ ನಾಯಕರು ಅನ್ಸ್ಕೊಂಡವರೆಲ್ಲ ದೇವೇಗೌಡರ ಮನೆಯಲ್ಲೇ ಬೆಳೆದವರು, ದೇವೇಗೌಡರ ಗರಡಿಯಿಂದಲೇ ಹೊರಬಂದವರು, ದೇವೇಗೌಡರ ಪತ್ನಿ ಬಡಿಸಿದ್ದ ಊಟ ಮಾಡಿ ತೃಪ್ತಿಪಟ್ಟವರು. ಹೀಗಾಗಿಯೇ ಪಕ್ಷ ಭೇದ ಮರೆತು ಎಲ್ಲ ನಾಯಕರು ಚೆನ್ನಮ್ಮರನ್ನ ಹಾಡಿ ಹೊಗಳ್ತಿದ್ದಾರೆ. ಅನ್ನಪೂರ್ಣೇಶ್ವರಿಯಂತಿದ್ದ ಮಹಾತಾಯಿಗೆ ನಮನ ಸಲ್ಲಿಸ್ತಿದ್ದಾರೆ. ಗಂಡ ಮಾಜಿ ಪ್ರಧಾನಿಯಾಗಿದ್ದರು ಅಂತಾನೋ, ಮಗ ಸಿಎಂ ಆಗಿದ್ರು ಅಂತಾನೋ ಚೆನ್ನಮ್ಮಗೆ ಇಂತಹದೊಂದು ಗೌರವ ಸಿಕ್ತಿಲ್ಲ. ಮನೆಯ ಆಲದ ಮರದಂತಿದ್ರು, ಹಸಿದವರ ಪಾಲಿನ ಅನ್ನಪೂರ್ಣೆಯಾಗಿದ್ರು. ಯಾವತ್ತೂ ಕೂಡ ರಾಜಕೀಯದಲ್ಲಿ ತಲೆಯನ್ನು ಹಾಕದವರಾಗಿದ್ರು. ಬದುಕಿನುದ್ದಕ್ಕೂ ಸಾಕಾರ ಮೂರ್ತಿಯಂತಿದ್ರು. ಹೀಗಾಗಿಯೇ ಎಲ್ಲರೂ ಇವತ್ತು ಈ ತಾಯಿಯನ್ನ ಹಾಡಿ ಹೊಗಳ್ತಿರೋದು. ಇದರ ಮಧ್ಯೆ ತುಂಬಾ ಅಪರೂಪದ ದೃಶ್ಯವೊಂದು ನಡೆದಿದೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೇವೇಗೌಡ ನಿವಾಸಕ್ಕೆ ಭೇಟಿ ನೀಡಿ ಚೆನ್ನಮ್ಮಗೆ ಅಂತಿಮ ನಮನ ಸಲ್ಲಿಸಿದ್ರು. ಜೊತೆಗೆ ದೇವೇಗೌಡರ ಪಕ್ಕದಲ್ಲೇ ಕುಳಿತು ಕೈ ಹಿಡಿದು ಸಾಂತ್ವನ ಹೇಳಿದ್ರು. ಕರವಸ್ತ್ರದಲ್ಲಿ ಕಣ್ಣೀರನ್ನು ಒರೆಸಿದ್ರು. ದೇವೇಗೌಡ ಚೆನ್ನಮ್ಮ ಪುತ್ರರಾದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರಿಗೂ ಸಂತೈಸಿದ್ರು. ಇದರ ಸುತ್ತ ಈಗ ಒಂದಿಷ್ಟು ಚರ್ಚೆ ಆಗ್ತಾ ಇದೆ. ಇದೇ ಕಾರಣಕ್ಕೆ ಕರುನಾಡಿನ ರಾಜಕಾರಣದ ಬಗ್ಗೆ ಹೆಮ್ಮೆ ಅನ್ಸೋದು ಅಂತ ಜನ ಕೊಂಡಾಡ್ತಿದ್ದಾರೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಇಹಲೋಕ ತ್ಯಜಿಸಿದ್ದ ಸುದ್ದಿ ತಿಳಿತಾ ಇದ್ದಂತೆ ಸಾಮಾಜಿಕ ಜಾಲತಾಣದಲ್ಲಿ ತೀವ್ರ ಸಂತಾಪ ಸೂಚಿಸಿದ್ದ ಸಿದ್ದರಾಮಯ್ಯ ಬಳಿಕ ನೇರವಾಗಿ ದೇವೇಗೌಡ ಅವರ ಪದ್ಮನಾಭನಗರದ ನಿವಾಸಕ್ಕೆ ಧಾವಿಸಿದ್ರು. ಚೆನ್ನಮ್ಮನವರ ಪಾರ್ಥಿವ ಶರೀರಕ್ಕೆ ಪುಷ್ಪಗುಚ್ಛ ಇರಿಸಿ ಕೈ ಮುಗಿದು ಶ್ರದ್ಧಾಂಜಲಿ ಅರ್ಪಿಸಿದ್ರು. ದಶಕಗಳ ಕಾಲ ದೇವೇಗೌಡರ ಹೋರಾಟದ ಬದುಕಿಗೆ ಬೆನ್ನೆಲುಬಾಗಿ ನಿಂತಿದ್ದ ಮಹಾತಾಯಿಯ ಅಗಲಿಕೆಗೆ ಮೌನವಾಗಿ ದುಃಖಪಟ್ರು. ದೇವೇಗೌಡರ ಕಣ್ಣೀರೊರೆಸಿದ ಸಿದ್ದರಾಮಯ್ಯ. ಆತ್ಮೀಯರೇ, ಸಿದ್ದರಾಮಯ್ಯ ದೇವೇಗೌಡ ಅವರ ಮನೆಗೆ ಭೇಟಿ ನೀಡಿದಾಗ ಅತ್ಯಂತ ಹೃದಯ ಸ್ಪರ್ಶಿ ಹಾಗೂ ಭಾವುಕ ಕ್ಷಣ ಅನಿಸಿದ್ದು ಇದೇ ನೋಡಿ. ದೇವೇಗೌಡ ಹಾಗೂ ಸಿದ್ದರಾಮಯ್ಯ ದಶಕಗಳ ಕಾಲ ರಾಜಕೀಯದಲ್ಲಿ ಒಟ್ಟಿಗೆ ಹೆಜ್ಜೆ ಇಟ್ಟು ಬಳಿಕ ಭಿನ್ನ ಹಾದಿ ತುಳಿದಿದ್ದ ಇಬ್ಬರು ಧೀಮಂತ ನಾಯಕರು ಇಂದು ವೈಯಕ್ತಿಕ ದುಃಖದ ತುತ್ತ ತುದಿಯಲ್ಲಿ ಮುಖಾಮುಖಿಯಾಗಿದ್ರು. ತಮ್ಮ ಬದುಕಿನ ಸರ್ವಸ್ವವಾಗಿದ್ದ ಅರ್ಧಾಂಗಿಯನ್ನ ಕಳೆದುಕೊಂಡು ತೀವ್ರ ಶೋಕದಲ್ಲಿದ್ದ 90ರ ಹರೆಯದ ಹಿರಿಯ ನಾಯಕ ದೇವೇಗೌಡ ಅವರ ಪಕ್ಕದಲ್ಲೇ ಕುಳಿತ ಸಿದ್ದರಾಮಯ್ಯ ಗೌಡರ ಕೈಗಳನ್ನ ತಮ್ಮ ಕೈಯೊಳಗೆ ಗಟ್ಟಿಯಾಗಿ ಹಿಡ್ಕೊಂಡ್ರು. ಅವರ ಹೆಗಲ ಮೇಲೆ ಕೈ ಇಟ್ಟು ದುಃಖವನ್ನ ತಡೆದುಕೊಳ್ಳುವಂತೆ ಅತ್ಯಂತ ಆತ್ಮೀಯತೆಯಿಂದ ಸಾಂತ್ವನದ ನುಡಿಗಳನ್ನಾಡಿದ್ರು. ದುಃಖ ತಪ್ತರಾಗಿ ಅಳ್ತಾ ಇದ್ದ ಮಾಜಿ ಪ್ರಧಾನಿಯ ಕಣ್ಣೀರನ್ನ ಕರವಸ್ತ್ರದಿಂದ ಒರೆಸಿದ್ರು. ರಾಜಕೀಯ ವೈರತ್ವ, ಭಿನ್ನಾಭಿಪ್ರಾಯಗಳನ್ನೆಲ್ಲ ಬದಿಗಿಟ್ಟು ಹಳೆಯ ಒಡನಾಟದ ನೆನಪುಗಳೊಂದಿಗೆ ಹಿರಿಯ ನಾಯಕನಿಗೆ ಧೈರ್ಯ ತುಂಬಿದ ಆ ಕ್ಷಣ ಅಲ್ಲಿದ್ದವರ ಕಣ್ಣಾಲಿಗಳನ್ನ ಒದ್ದೆಯಾಗಿಸಿತ್ತು. ಕುಟುಂಬದ ಇತರ ಸದಸ್ಯರಾದ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ರೇವಣ್ಣ ಅವರಿಗೂ ಸಿದ್ದರಾಮಯ್ಯ ಸಾಂತ್ವನ ಹೇಳಿದ್ರು. ಈ ಸಂದರ್ಭದಲ್ಲಿ ಆದಿಚುಂಚನಗಿರಿ ಪೀಠಾಧ್ಯಕ್ಷರಾದ ನಿರ್ಮಲಾನಂದನಾಥ ಸ್ವಾಮೀಜಿ, ಕೇಂದ್ರ ಸಚಿವ ವಿ. ಸೋಮಣ್ಣ, ಮಾಜಿ ಸಚಿವ ಜಮೀರ್ ಅಹಮದ್ ಸೇರಿದಂತೆ ಅನೇಕ ಗಣ್ಯರು ಇದ್ರು. ಟ್ವೀಟ್ ಮಾಡಿ ಸಂತಾಪ ಸೂಚಿಸಿದ್ದ ಸಿದ್ದು, ಚೆನ್ನಮ್ಮನವರ ನಿಧನದ ಸುದ್ದಿ ತಿಳಿತಾ ಇದ್ದಂತೆ ಸಿದ್ದರಾಮಯ್ಯ ಟ್ವಿಟರ್ನಲ್ಲಿ ಸಂತಾಪ ವ್ಯಕ್ತಪಡಿಸಿದ್ರು. ಎಚ್.ಡಿ. ದೇವೇಗೌಡ ಪತ್ನಿ ಚೆನ್ನಮ್ಮನವರ ನಿಧನದಿಂದ ದುಃಖಿತನಾಗಿದ್ದೇನೆ. ಈ ಹಿಂದೆ ಜನತಾ ಪರಿವಾರದಲ್ಲಿದ್ದ ನಾನು ದೇವೇಗೌಡರ ಕುಟುಂಬದೊಂದಿಗೆ ನಿಕಟವಾದ ಒಡನಾಟ ಇಟ್ಟುಕೊಂಡವನಾಗಿ ಚೆನ್ನಮ್ಮರನ್ನ ಸಮೀಪದಿಂದ ಬಲ್ಲವನು. ಚೆನ್ನಮ್ಮನವರು ತಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ನೋವು ಎದುರಾದ್ರೂ ಕುಗ್ಗದೆ ಧೈರ್ಯದಿಂದ ಎದುರಿಸಿದ್ದ ಗಟ್ಟಿಗಿತ್ತಿ. ದೇವೇಗೌಡರ ದೊಡ್ಡ ಕುಟುಂಬವನ್ನ ಪೊರೆಯುತ್ತಾ ಬಂದ ಆದರ್ಶ ಗೃಹಿಣಿಯಾಗಿದ್ರು. ಮಾಜಿ ಪ್ರಧಾನಿಗಳ ಮಡದಿಯಾಗದಿದ್ರು ಯಾವ ಹಮ್ಮು ಬಿಮ್ಮು ಇಲ್ಲದೆ ಎಲ್ಲರನ್ನೂ ಅಕ್ಕರೆಯಿಂದ ಕಾಣ್ತಾ ಇದ್ದವರು ಚೆನ್ನಮ್ಮನವರು.
ದೀರ್ಘಕಾಲದ ಸಂಗಾತಿಯನ್ನ ಈ ಇಳಿ ವಯಸ್ಸಿನಲ್ಲಿ ಕಳೆದುಕೊಂಡ ದೇವೇಗೌಡರಿಗೆ ದುಃಖವನ್ನ ಸಹಿಸಿಕೊಳ್ಳುವ ಶಕ್ತಿಯನ್ನ ಭಗವಂತ ನೀಡಲಿ. ಅವರ ನೋವಿನಲ್ಲಿ ನಾನು ಭಾಗಿ ಅಂತ ದುಃಖ ತೋಡ್ಕೊಂಡಿದ್ರು. ಸಿದ್ದು ಪಾಲಿಗೆ ದೇವೇಗೌಡರೇ ರಾಜಕೀಯ ಗುರು. ಆತ್ಮೀಯರೇ, ಇಲ್ಲೊಂದು ವಿಷಯ ಹೇಳಲೇಬೇಕು. ಸಿದ್ದರಾಮಯ್ಯ ಪಾಲಿಗೆ ದೇವೇಗೌಡರೇ ರಾಜಕೀಯ ಗುರು. ಇವತ್ತು ಸಿದ್ದರಾಮಯ್ಯ ರಾಜಕೀಯವಾಗಿ ಪಟ್ಟು ಹಾಕೋದನ್ನ ಕಲಿತಿದ್ದಾರೆ ಅಂದ್ರೆ ಅದು ದೇವೇಗೌಡರಿಂದ ಬಂದ ಬಳುವಳಿ. ಯಾಕಂದ್ರೆ ದಶಕದ ಹಿಂದೆ ಸಿದ್ದರಾಮಯ್ಯ ಕಾಂಗ್ರೆಸ್ ಸೇರೋದಿಕ್ಕೂ ಮೊದಲು ಜೆಡಿಎಸ್ನಲ್ಲೇ ಇದ್ದವರು. ಜೆಡಿಎಸ್ನಲ್ಲೇ ಉಪಮುಖ್ಯಮಂತ್ರಿಯಾಗಿ ಪಟ್ಟಕ್ಕೇರಿದವರು. ಆಗಿನ ಕಾಲದಲ್ಲಿ ದೇವೇಗೌಡರ ಪಾಲಿನ ನೀಲಿ ಕಣ್ಣಿನ ಹುಡುಗನಾಗಿ ಬೆಳೆದವರು ಇದೇ ಸಿದ್ದರಾಮಯ್ಯ. ಆದ್ರೆ ಅಧಿಕಾರದ ವಿಷಯದಲ್ಲಿ ಅವರ ಮಧ್ಯೆ ಶುರುವಾದ ಭಿನ್ನಾಭಿಪ್ರಾಯ ಪಕ್ಷ ತೊರೆಯುವಂತೆ ಮಾಡಿತ್ತು. ಆದ್ರೆ ಇವತ್ತಿಗೂ ಇಬ್ಬರ ನಡುವಿನ ಗೌರವ ದೂರ ಆಗಿಲ್ಲ. ಅದಕ್ಕೆ ಈ ದೃಶ್ಯಗಳೇ ಜೀವಂತ ಸಾಕ್ಷಿ.